ದೀಪಗಳ ಹಬ್ಬ ದೀಪಾವಳಿ ಬಂದಿದೆ. ಈಗ ಎಲ್ಲೆಡೆ ಕೂಡ ಪಟಾಕಿ ಸದ್ದು ಕೇಳ್ತಾ ಇದೆ. ಅದರಲ್ಲೂ ಕೂಡ ಮಕ್ಕಳು ಪಟಾಕಿ ಅಂದರೆ ತುಂಬಾ ಇಷ್ಟ. ಪಟಾಕಿ ಹೊಡೆಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಅವಘಡಗಳಾಗ್ತಾ ಇದ್ದಾವೆ. ವರ್ಷದಿಂದ ವರ್ಷಕ್ಕೆ ಈ ಕೇಸ್ಗಳ ಸಂಖ್ಯೆ ಇನ್ಫ್ಯಾಕ್ಟ್ ಜಾಸ್ತಿನೇ ಆಗ್ತಾ ಇದೆ. ಹಾಗಾದರೆ ನಮ್ಮ ಕಣ್ಣಿನ ಸುರಕ್ಷತೆ ಹೇಗೆ, ಮತ್ತು ಗಾಯಗಳಾದಾಗ ಅಥವಾ ಪಟಾಕಿ ಹೊಡೆಯುವಂಥ ಸಂದರ್ಭದಲ್ಲಿ ಆಗುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದು ಮಕ್ಕಳಿಗೂ ಮತ್ತು ಪೋಷಕರಿಗೂ ಕೂಡ. ಈ ಹಿನ್ನೆಲೆಯಲ್ಲಿ ನಗರದ ಹಲವು ಆಸ್ಪತ್ರೆಗಳಲ್ಲಿ ಈಗಾಗಲೇ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ. ಬೆಡ್ ವ್ಯವಸ್ಥೆಯಿಂದ ಹಿಡಿದು ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಬನ್ನಿ, ಮಿಂಟೋ ಆಸ್ಪತ್ರೆಯ ಹಿರಿಯ ವೈದ್ಯರಂತ ಡಾಕ್ಟರ್ ಕವಿತಾ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಮಕ್ಕಳು ಈ ಸಂದರ್ಭದಲ್ಲಿ ಎಷ್ಟೇ ಹೇಳಿದ್ರು ಕೂಡ ಅವರು ಬಿಡಲ್ಲ, ಪಟಾಕಿ ಹೊಡಿತಾರೆ. ಈ ಸಂದರ್ಭದಲ್ಲಿ ಆಗುವಂಥ ಅವಘಡಗಳಿಂದ ಹೇಗೆ ನಾವು ಪ್ರಿಕಾಷನ್ನ ತೆಗೆದುಕೊಳ್ಬೋದು, ಏನು ಹೇಳ್ತೀರಿ ಮೇಡಮ್? ಈಗ ಏನಂದರೆ ಪಟಾಕಿ ಹೊಡಿಬೇಕು ನಿಜ, ಬಟ್ ನಮ್ಮ ಆರೋಗ್ಯಕ್ಕೆ, ನಮ್ಮ ಕಣ್ಣಿಗೆ, ದೃಷ್ಟಿಗೆ ಏಟಾಗೋ ಥರ ನಾವು ಮಾಡಿಕೊಂಡು ಪಟಾಕಿನ ಹೊಡಿಬಾರ್ದು. ಫಸ್ಟ್ ಆಫ್ ಆಲ್, ಮಕ್ಕಳು ಪಟಾಕಿ ಹೊಡಿತಿದ್ದಾರೆ ಅಂದರೆ ಅವ್ರ ಜೊತೆ ಅವರ ಪೇರೆಂಟ್ಸ್ ಅಥವಾ ಅವರ ಪೋಷಕರು ಜೊತೆಲೇ ಇರಬೇಕು. ಸೊ ಅವರು ನೋಡಿಕೊಂಡು ಅದನ್ನು ಒಂದು ಫೀಲ್ಡಲ್ಲಿ, ಅಂದರೆ ಒಂದು ಜಾಗ ಓಪನ್ ಇರೋವಂಥ ಜಾಗದಲ್ಲಿ, ಎಲ್ಲಿ ಜನ ಜಾಸ್ತಿ ಓಡಾಡ್ತಾ ಇಲ್ಲ ಅಂಥ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಕೈಲಿ ಉದ್ದನ ಕಡ್ಡಿ ಕೊಟ್ಟು ಅಥವಾ ದೂರ ಪಟಾಕಿನ ಹಚ್ಚೋ ಥರ ಅವ್ರನ್ನ ನೋಡ್ಕೋಬೇಕು. ಯಾಕಂದರೆ ಮೋಸ್ಟ್ ಆಫ್ ದಿಸ್ ಪಟಾಕಿಗಳು ಏನಕ್ಕಾಗುತ್ತೆ ಅಂದರೆ ಅವ್ರು ತುಂಬ ಹಿಂಗೆ ಕಣ್ಣಿಗೆ ಹತ್ತಿರ ಹೋಗಿಬಿಟ್ಟು ಅದನ್ನು ಹೊಡಿತಾರೆ, ಅದು ಅಲ್ಲೇ ಕಣ್ಣಿಗೆ ಬ್ಲಾಸ್ಟ್ ಆಗುತ್ತೆ. ಸೊ ನಮ್ಮಲ್ಲಿ ಬಹಳಷ್ಟು ಕೇಸ್ಗಳು ಬರ್ತವೆ. ಈಗ ಹೋದ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಟೋಟಲ್ 71 ಕೇಸ್ ಬಂದಿದೆ. 71 ಕೇಸಲ್ಲಿ 34 ಸಿಂಪಲ್ ಇದ್ವು, ಇನ್ನು 37 ತುಂಬ ತೀವ್ರತರವಾದಂಥ ಏಟಾಗಿರೋವಂಥವು. ಅದರಲ್ಲಿ 18 ಕೇಸ್ಗೆ ಆಪ್ರೇಷನ್ಗಳು ಬೇಕಾಯಿತು. ಸೊ ಅವೆಲ್ಲ ದೃಷ್ಟಿ ಕಳ್ಕೊಳ್ಳೋವಂಥ ಕೇಸ್ಗಳಾಗ್ಬಿಡ್ತವೆ. ಸೊ ಅದರಿಂದ ನಾವೇನು ಮಾಡಬೇಕು ಅಂದರೆ ಆದಷ್ಟು ಇದನ್ನು ಹಚ್ಚೋದನ್ನು ಅವಾಯ್ಡ್ ಮಾಡಬೇಕು. ಅಕಸ್ಮಾತ್ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ, ನಾವು ಹೊಡಿಲೇಬೇಕು ಅಂದರೆ ಎಷ್ಟು ಪ್ರಿಕಾಷನ್ಸ್ ತೊಗೊಳ್ಬೋದು ಆ ಥರ ದೂರದಿಂದ ಪೇರೆಂಟ್ಸ್ ಗೈಡೆನ್ಸಲ್ಲಿ ಹೊಡೆಯೋದು ಉತ್ತಮ. ಇನ್ನೊಂದು ಪ್ರಿಕಾಷನ್ಸ್ ಅಂದರೆ, ಈಗ ಅವಘಡ ಆಗಿಬಿಡುತ್ತೆ, ಒಂದು ಸಣ್ಣ ಪುಟ್ಟ ಅವಘಡ ಆಗುತ್ತೆ, ಆವಾಗ ಕೆಲವು ಮಾಡಬಾರದ ತಪ್ಪುಗಳನ್ನು ಮಾಡ್ತಾರೆ. ಅಂದರೆ ಕಣ್ಣು ಉಜ್ಕೊಳ್ಳೋದು, ಈ ರೀತಿಯಾಗಿ ಏನು ಮಾಡಬೇಕು ಮೇಡಮ್ ಆ ಸಂದರ್ಭ? ಈಗ ಪಟಾಕಿಯಿಂದ ಏಟಾಗಿದೆ, ಏಟಾದ ತಕ್ಷಣ ಫಸ್ಟು ನಮ್ಮ ರಿಯಾಕ್ಷನ್ ಏನು ಅಂದರೆ ಕಣ್ಣಿಗೆ ಏನೋ ಬಿತ್ತು, ಕಣ್ಣು ಉಜ್ಜಿ ಬಿಡೋದು. ಸೊ ಆ ಥರ ಉಜ್ಜಬಾರ್ದು. ಕಣ್ಣಿಗೆ ಏನೇ ಬಿದ್ದರೂ ಒಂದು 2-3 ಸರಿ ಪಿಳಕ್ಸ್ಬೇಕು, ಕಣ್ಣು ಉಜ್ಜಕ್ಕೆ ಹೋಗಬಾರ್ದು. ಉಜ್ಜಿದ ತಕ್ಷಣ ಏನಾಗುತ್ತೆ, ಅದೆಲ್ಲಾದರೂ ಕಂಟೆಂಟ್ಸ್ ಕಣ್ಣಿಂದ ಒಳಗಿರೋ ಇವು ಎಲ್ಲ ಹೊರಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಇನ್ನೂ ಜಾಸ್ತಿ ಮಾಡ್ದಂಗೆ ಆಗುತ್ತೆ. ಸೊ ಅದನ್ನು ಫಸ್ಟ್ ಅವಾಯ್ಡ್ ಮಾಡಬೇಕು. ಸೆಕೆಂಡು, ನೀವು ಯಾವುದೋ ಒಂದು ನೀರನ್ನು ತೊಗೊಂಡು ತೊಳಿಬಾರ್ದು ಕಣ್ಣನ್ನು. ಸೊ ನಿಮ್ಮಲ್ಲಿ ಒಳ್ಳೆ ಕ್ಲೀನ್ ವಾಟರು, ಫಿಲ್ಟರ್ಡ್ ವಾಟರ್ ಇದ್ದರೆ ಅದನ್ನು ಕೈಯಲ್ಲಿ ಅಥವಾ ಒಂದು ಕಂಟೈನರ್ಲಿ ಇಟ್ಕೊಂಡು ಕಣ್ಣನ್ನು ಪಿಳಕ್ಸ್ಬೇಕು. ಸೊ ಆವಾಗ ಏನಾದರೂ ಹೊರಗಡೆ ಬ್ಲಡ್ಡು ಮತ್ತು ಇದ್ದಿದ್ದು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಬಟ್ ಅಕಸ್ಮಾತ್ ದೃಷ್ಟಿ ಎಫೆಕ್ಟ್ ಆಗಿದೆ ಅಂತಂದರೆ ನೀವು ತಕ್ಷಣ ಕಣ್ಣನ್ನು ಒಂದು ಕ್ಲೀನ್ ಕಾಟನ್ನಲ್ಲೋ ಅಥವಾ ಬಟ್ಟೆಯಲ್ಲೋ ಮುಚ್ಚಿಬಿಟ್ಟು ಸೀದಾ ಕಣ್ಣಿನ ವೈದ್ಯರ ಹತ್ರಕ್ಕೆ ಬರಬೇಕು. ಬೇರೆ ಬೇರೆ ಗಾಯಗಳೇನಾದರೂ ಆಗಿದ್ರೆ ಮೇಡಮ್ ಕಣ್ಣಿನ ಸಂದರ್ಭದಲ್ಲಿ, ಆವಾಗ ಕೆಲವ್ರು ಏನು ಮಾಡ್ತಾರೆ, ಅದನ್ನು ಪ್ರೆಸ್ ಮಾಡೋ ಕೆಲಸ ಎಲ್ಲ ಮಾಡ್ತಾರೆ, ಹಾಗೆ ಮಾಡ್ಬೋದಾ? ಇಲ್ಲ, ಪ್ರೆಸ್ ಖಂಡಿತ ಮಾಡಬಾರ್ದು ಕಣ್ಣಿಗೆ. ಸೊ ನಾವೇನು ಮಾಡ್ತೀವಿ, ಶೀಲ್ಡ್ ಅಂತ ಕೊಡ್ತೀವಿ. ಅದು ಕಣ್ಣು ಮೇಲಿಂದ ಇಲ್ಲಿವರೆಗೂ ಇರುತ್ತೆ, ಒಳಗಡೆ ಕಣ್ಣಿಗೆ ಒಂಚೂರು ಟಚ್ ಆಗಬಾರ್ದು. ಆ ಥರ ನೀವು ಅದನ್ನು ಕಾಟನ್ನಲ್ಲಿ ಮಾಡಿಕೊಂಡು ಪ್ರೆಸ್ ಮಾಡ್ದೇ ಕರ್ಕೊಂಡು ಬರಬೇಕು. ಸೊ ಬಂದು ಇಲ್ಲಿ ನಮ್ಮಲ್ಲಿ 24 ಗಂಟೆ 24/7 ಹಾಸ್ಪಿಟ್ಲ್ ಓಪನ್ನೇ ಇರುತ್ತೆ. ಎವ್ರಿ ಟೈಮು ಇರುತ್ತೆ. ಪಟಾಕಿ ಟೈಮಲ್ಲಂತೂ ಇನ್ನೂ ಜಾಸ್ತಿ ಇರುತ್ತೆ. ಸೊ ಅದರಿಂದ ಯಾವಾಗ ಬಂದ್ರೂ ನಿಮಗೆ ಡಾಕ್ಟರ್ಗಳು ಸಿಗ್ತಾರೆ, ಎಲ್ಲ ಚಿಕಿತ್ಸೆ ಸಿಗುತ್ತೆ. ಮೇಡಮ್, ಈಗ ಗಾಯಗಳಾಗಿರುತ್ತೆ, ಆ ಸಂದರ್ಭದಲ್ಲಿ ತುಂಬ ದೂರ ಇರುತ್ತೆ ಆಸ್ಪತ್ರೆ. ಈಗ ಉದಾಹರಣೆ ನಿಮ್ಮ ಆಸ್ಪತ್ರೆನೇ, ಅದಕ್ಕೂ ಮುಂಚಿತವಾಗಿ ಮತ್ತೊಂದು ಆಸ್ಪತ್ರೆ ಇತ್ತು ಅನ್ನೋದಾದರೆ ಅಲ್ಲಿ ಹೋಗಿ ಫಸ್ಟ್ ಏಡ್ ರೀತಿಯಾಗಿ ಚಿಕಿತ್ಸೆ ತೊಗೊಳ್ಳೋದು ಒಳ್ಳೆಯದಾ, ಅಥವಾ ಸೀದಾ ನೇರವಾಗಿ ಇಲ್ಲಿಗೆ ಬರೋದು ಒಳ್ಳೆಯದು? ಅನುಕೂಲ ಇದ್ದರೆ ಹತ್ತಿರದಲ್ಲಿ ಯಾವ್ದಾರ ಆಸ್ಪತ್ರೆ ಇದ್ದರೆ ಫಸ್ಟ್ ಏಡ್ ತೊಗೊಂಡು ನೆಕ್ಸ್ಟ್ ಇಲ್ಲಿ ಬರ್ಬೋದು. ಯಾಕಂದರೆ ತುಂಬ ಲೇಟ್ ಆಗುತ್ತೆ ಅನ್ನೋಂಗಿದ್ರೆ ಫಸ್ಟ್ ಮೊದಲು ಯಾರಾದರೂ ಒಬ್ಬರು ಟ್ರೀಟ್ಮೆಂಟ್ ಕೊಟ್ಟರೆ ಅದಕ್ಕೂ ಅನುಕೂಲ ಆಗುತ್ತೆ. ಈಗ ಮೇಡಮ್, ನಾಳೆಯಿಂದ 1 ವಾರಗಳ ಕಾಲ, ಇವತ್ತಿಂದನೇ 24/7 ರೀತಿಯಾಗಿ ಸೇವೆ ನೀಡ್ತಾರೆ ಅಂತ. ಯಾವಾಗಲೂ 24/7 ನಮ್ಮ ಹಾಸ್ಪಿಟ್ಲ್ ಓಪನ್ನೇ ಇರುತ್ತೆ. ಯಾವುದೇ ದಿನ ಇದ್ರೂ ನಮ್ಮಲ್ಲಿ 24/7 ಇದ್ದೇ ಇರುತ್ತೆ. ಎನಿ ಎಮರ್ಜೆನ್ಸೀಸ್ ವಿಲ್ ಅಟೆಂಡ್ ಎನಿ ಟೈಮ್. ಬಟ್ ಈ ಪಟಾಕಿ ಟೈಮಲ್ಲಂತೂ ನಾವು 24/7 ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಇದನ್ನು ಕೊಡ್ತೀವಿ, ಟ್ರೀಟ್ಮೆಂಟನ್ನು. ಸೊ 25 ಬೆಡ್ಸ್ನ ನಾವೀಗ ಸದ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾಕಂದರೆ ಲಾಸ್ಟ್ ಟೈಮ್ ನಮಗೆ 71 ಕೇಸಸ್ ಆಗಿತ್ತು. ಸೊ ಈ ಸರಿ 25 ಬೆಡ್ಸಲ್ಲಿ 10 ಬೆಡ್ಸ್ ಫಾರ್ ಮೇಲ್ಸು, ಇನ್ನು 15 ಬೆಡ್ಸಲ್ಲಿ ಮಕ್ಕಳಿಗೆ 5, ಹೆಣ್ಮಕ್ಳಿಗೆ 10 ಅಂತ ಇಟ್ಟಿದ್ದೀವಿ. ಇನ್ನು ಎಕ್ಸ್ಟ್ರಾ ಬೇಕಾದರೆ ನಾವು 2 10 ಬೆಡ್ಸ್ನ ಎಕ್ಸ್ಟ್ರಾ ನಾವು ಆ ಕಡೆ ವಾರ್ಡಲ್ಲೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ.
ಲಾಸ್ಟ್ ಇಯರ್ ಅದರ ಹಿಂದಿನ ವರ್ಷದ ಇನ್ಸಿಡೆಂಟ್ಗಳು ನೋಡ್ತಾ ಹೋದರೆ ಪಟಾಕಿ ಹಚ್ಚೋರ್ಗಿಂತ ಪಟಾಕಿಯನ್ನು ನೋಡೋರು ಜಾಸ್ತಿ ಅವಘಡಕ್ಕೆ ಒಳಗಾಗ್ತಾ ಇದ್ದಾರೆ. ಹೇಗೆ ಪ್ರಿಕಾಷನ್ ಅವ್ರೇನು ತೊಗೋಬೇಕು ಮೇಡಮ್? ಕಷ್ಟ ಆಗುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು. ಮೋಸ್ಟ್ ಆಫ್ ದೆಮ್ ನಮ್ಮಲ್ಲಿ 50%ಗಿಂತ ಜಾಸ್ತಿ ಯಾರು ಬರ್ತಾರೆ ಅವರೆಲ್ಲ ಹಚ್ಚಿದವರಲ್ಲ, ಅವರೆಲ್ಲ ನಿಂತ್ಕೊಂಡು ನೋಡ್ತಾ ಇರೋವಂಥವ್ರು. ಸೊ ಫಸ್ಟ್ ಆಫ್ ಆಲ್ ನೀವು ನಿಂತ್ಕೊಂಡು ನೋಡಬೇಕಾದ್ರೆ ನೀವು ಯಾಕೆ ನಿಂತ್ಕೊಂಡು ನೋಡೋಕ್ಕೆ ಹೋಗ್ತೀರಾ ಫಸ್ಟು. ಸೆಕೆಂಡು, ನೀವು ನಿಂತ್ಕೊಂಡು ನೋಡಲೇಬೇಕು ಅಂದರೆ ಆದಷ್ಟು ದೂರದಲ್ಲಿರಿ. ಪಟಾಕಿ ಸಿಡಿದಾಗ ನಿಮ್ಮ ಕಣ್ಣಿಗೆ ಬಂದು ಹೊಡೆಯೋ ಹತ್ರ ನೀವು ನಿಂತ್ಕೊಂಡು ಪಟಾಕಿನ ನೋಡೋಕ್ಕೆ ಹೋಗಬೇಡಿ. ಹಾಂ, ಸೊ ಆದಷ್ಟು ದೂರ, ಎಷ್ಟು ದೂರ ಇದ್ರೂ ಅಷ್ಟು ಅನುಕೂಲ ಆಗುತ್ತೆ ನಿಮಗೆ. ಸೊ ಇದನ್ನು ಅವಾಯ್ಡ್ ಮಾಡ್ಬೋದು ನೀವು. ಇದು ಮಿಂಟೋ ಆಸ್ಪತ್ರೆಯ ಕಣ್ಣಿನ ಹಿರಿಯ ವೈದ್ಯರ ಅಂತ ಡಾಕ್ಟರ್ ಕವಿತಾ ಅವರ ಸಲಹೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.